ಹಾಯ್ ಸ್ನೇಹಿತರೆ, ಭಾರತೀಯ ರಾಜಕೀಯದಲ್ಲಿ ಅಧಿಕಾರ ಅಥವಾ ಪ್ರಮುಖ ಹುದ್ದೆಗಳು ಸುಲಭವಾಗಿ ಸಿಗೋದಿಲ್ಲ. ಅದಕ್ಕೆ ದಶಕಗಳ ಶ್ರಮ, ಕಟ್ಟುನಿಟ್ಟಿನ ಶಿಸ್ತು ಮತ್ತು ಸೈದ್ಧಾಂತಿಕ ನಿಷ್ಠೆ ಇರಬೇಕು. ಸ್ನೇಹಿತರೀಗ ಕೇಂದ್ರದ ಪ್ರಮುಖ ಸಚಿವಾಲಯಗಳಿಗೆ ಒಬ್ಬ ದಕ್ಷ, ಅನುಭವಿ ಮತ್ತು ಶಿಸ್ತಿನ ನಾಯಕನ ಅಗತ್ಯವಿದ್ದಾಗ ಹೈಕಮಾಂಡ್ಗೆ ನೆನಪಾಗೋದು ಸಂಘಟನಾತ್ಮಕ ಅನುಭವ ಇರುವಂತಹ ಪ್ರಬಲ ನಾಯಕರು. ಅಂತ ಒಬ್ಬ ದಕ್ಷ ನಾಯಕರಲ್ಲಿ ಈ ಪ್ರಹ್ಲಾದ್ ವೆಂಕಟೇಶ್ ಜೋಶಿ ಕೂಡ ಒಬ್ರು. ಸ್ನೇಹಿತರೆ, ಇವತ್ತು ಎಜುಕೇಷನ್ ಮಿನಿಸ್ಟರ್ ಸ್ಥಾನಕ್ಕೆ ಅಂದರೆ ಧರ್ಮೇಂದ್ರ ಪ್ರಧಾನ್ ಸ್ಥಾನಕ್ಕೆ ರೀಪ್ಲೇಸ್ ಮಾಡಿದಂಥ ಒಬ್ಬ ವ್ಯಕ್ತಿ ಅವರೇ ಪ್ರಹ್ಲಾದ್ ವೆಂಕಟೇಶ್ ಜೋಶಿ. ಸ್ನೇಹಿತರೆ, ಇವರು ಕರ್ನಾಟಕದ ಹುಬ್ಬಳ್ಳಿಯ ಸಾಧಾರಣ ಹಿನ್ನೆಲೆಯಿಂದ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ನಿಷ್ಠೆಯಲ್ಲಿ 36ಕ್ಕೂ ಹೆಚ್ಚು ವರ್ಷಗಳ ಕಾಲ ಡೈಹಾರ್ಡ್ ಸ್ವಯಂ ಸೇವಕರಾಗಿ ಇವರು ಧಾರವಾಡದಿಂದ ಸತತ 6 ಬಾರಿ ಲೋಕಸಭಾ ಸಂಸದರಾಗಿ ಆಯ್ಕೆಯಾಗಿ ಈಗ ಕೇಂದ್ರ ಶಿಕ್ಷಣ ಸಚಿವರಾಗಿ ಈ ಒಂದು ಪ್ರಮುಖ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಯಾರು ಈ ಪ್ರಹ್ಲಾದ್ ಜೋಶಿ? RSS ನಂಟು ಅವರ ರಾಜಕೀಯ ಜೀವನವನ್ನು ಹೇಗೆ ರೂಪಿಸಿತು? ಸ್ನೇಹಿತರೆ, ಸಂಸತ್ತಿನಲ್ಲಿ ಮತ್ತು ಕೇಂದ್ರ ಸಚಿವ ಸಂಪುಟದಲ್ಲಿ ಇವರ ಪ್ರಮುಖ ಪಾತ್ರವೇನು, ಇವರ ಹಿನ್ನೆಲೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಲೈಫ್ ಸ್ಟೋರಿ ವಿಡಿಯೋಗಳಿಗಾಗಿ, ಹಾಗೆ ಟ್ರೆಂಡಿಂಗ್ ಟಾಪಿಕ್ ಆಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ನಾವು ಪ್ರಹ್ಲಾದ್ ಜೋಶಿ ಅವರ ರಾಜಕೀಯ ಎತ್ತರವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅವರ ಮೂಲವನ್ನು ನೋಡಬೇಕು. ಅವರು ನವೆಂಬರ್ 27, 1962ರಂದು ಕರ್ನಾಟಕದ ವಿಜಯಪುರದಲ್ಲಿ ರೈಲ್ವೆ ನೌಕರರಾಗಿದ್ದ ವೆಂಕಟೇಶ್ ಜೋಶಿ ಮತ್ತು ಮಾಲತಿಬಾಯಿ ಜೋಶಿ ದಂಪತಿಗೆ ಹುಟ್ಟಿದಂಥ ಮಗ. ಅವರ ಬಾಲ್ಯ ಮತ್ತು ಶಿಕ್ಷಣವೆಲ್ಲವೂ ಬೆಳೆದಿದ್ದು ಹುಬ್ಬಳ್ಳಿಯ ರೈಲ್ವೆ ಶಾಲೆಯಲ್ಲಿ. ಇನ್ನು ನ್ಯೂ ಇಂಗ್ಲಿಷ್ ಶಾಲೆಯಲ್ಲಿ ಇವರು ಪ್ರಾಥಮಿಕ ಶಿಕ್ಷಣ ಮುಗಿಸಿ ಶ್ರೀ ಕಾಡಸಿದ್ದೇಶ್ವರ ಕಲಾ ಕಾಲೇಜಿನಲ್ಲಿ BA ಪದವಿಯನ್ನು ಪಡೀತಾರೆ. ಮುಂದೆ ರಾಜಕೀಯಕ್ಕೆ ಬರುವ ಮೊದಲು ಅವರು ಹುಬ್ಬಳ್ಳಿಯಲ್ಲಿ ಒಂದು ಸಣ್ಣ ಪ್ರಮಾಣದ ಉದ್ದಿಮೆಯನ್ನು ನಡೆಸ್ತಿದ್ರು. ಆದರೆ ಅವರ ಜೀವನಕ್ಕೆ ನಿಜವಾದ ದಿಕ್ಕು ನೀಡಿದ್ದು RSS. ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಸಂಘದ ಶಾಖೆಗೆ ಹೋಗಲು ಇವರು ಪ್ರಾರಂಭ ಮಾಡ್ತಾರೆ. ಹೀಗೆ ಪ್ರಹ್ಲಾದ್ ಜೋಶಿ ಸುಮಾರು 36ಕ್ಕೂ ಹೆಚ್ಚು ವರ್ಷಗಳ ಕಾಲ RSSನ ಸಕ್ರಿಯ ಸ್ವಯಂ ಸೇವಕರಾಗಿ, ಹಾಗೆ ಕಟ್ಟುನಿಟ್ಟಾದ ತರಬೇತಿ ಹಾಗೂ ಶಿಸ್ತನ್ನು ಮೈಗೂಡಿಸಿಕೊಂಡವರು. ಹೀಗೆ ದಿನನಿತ್ಯದ ಶಾಖೆಗಳು, ಸೈದ್ಧಾಂತಿಕ ಸಭೆಗಳು ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. RSS ನೀಡಿದ ಶಿಸ್ತು, ಸಂಘಟನಾ ಕೌಶಲ್ಯ ಮತ್ತು ಯಾವುದೇ ಪ್ರಚಾರ ಬಯಸದೆಯವರು ಕೆಲಸ ಮಾಡುವ ಗುಣವೇ ಮುಂದೆ ಇವರನ್ನು ಒಂದು ರಾಜಕೀಯದಲ್ಲಿ ಒಬ್ಬ ದಕ್ಷ ಸಂಘಟನಾಕಾರನಾಗಿ ಮಾಡುತ್ತೆ. ಸ್ನೇಹಿತರೆ, ಇನ್ನು ಮುಂದೆ ಪ್ರತಿಯೊಬ್ಬ ನಾಯಕನ ಜೀವನದಲ್ಲೂ ಒಂದು ಪ್ರಮುಖ ತಿರುವು ಇದ್ದೇ ಇರುತ್ತೆ. ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರಿಗೆ ಆ ತಿರುವು ಸಿಕ್ಕಿದ್ದೆ 1990ರ ದಶಕದ ಆರಂಭದಲ್ಲಿ. 1992ರಿಂದ 94ರ ಅವಧಿಯಲ್ಲಿ ಹುಬ್ಬಳ್ಳಿಯ ಪ್ರಸಿದ್ಧ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸುವ ಬೃಹತ್ ಹೋರಾಟ ನಡೆಯುತ್ತೆ. ಆ ಸಮಯದಲ್ಲಿ ಈ ರಾಷ್ಟ್ರಭಕ್ತಿ ಚಳುವಳಿಯ ಸ್ಥಳೀಯ ಸಂಘಟನೆಯಲ್ಲಿ ಪ್ರಹ್ಲಾದ್ ಜೋಶಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದೇ ಸಮಯದಲ್ಲಿ ಅವರು ಕಾಶ್ಮೀರ ಬಚಾವೋ ಆಂದೋಲನದಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಈ ಹೋರಾಟಗಳು ಅವರನ್ನು ಈ ಉತ್ತರ ಕರ್ನಾಟಕದ ಪ್ರಮುಖ ಉದಯೋನ್ಮುಖ ನಾಯಕನನ್ನಾಗಿ ಗುರುತಿಸುವಂತೆ ಮಾಡುತ್ತೆ. ಇದರ ನಂತರ RSSನ ಕಾರ್ಯಕರ್ತನಾಗಿದ್ದ ಜೋಶಿ ಅವ್ರನ್ನ BJP ರಾಜಕೀಯಕ್ಕೆ ತರಲಾಗುತ್ತೆ. ಧಾರವಾಡ ಜಿಲ್ಲಾ BJP ಅಧ್ಯಕ್ಷರಾಗಿ ಪಕ್ಷದ ಸಂಘಟನೆಯನ್ನು ಬೂತ್ ಮಟ್ಟದಿಂದ ಭದ್ರಪಡಿಸ್ತಾರೆ. ಇನ್ನು ಅವರಿಗೆ ದೊಡ್ಡ ರಾಜಕೀಯ ಜಯ ಬಂದಿದ್ದು 2004ರ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಕ್ಷೇತ್ರದಿಂದ ಸ್ಪರ್ಧಿಸಿ ಪ್ರಥಮ ಬಾರಿಗೆ ಸಂಸತ್ತನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿಂದ ಮುಂದೆ ಹಿಂತಿರುಗಿ ನೋಡಿದ್ದೇ ಇಲ್ಲ. 2004, 2009, 2014, 2019 ಮತ್ತು 2024 ಹೀಗೆ ಸತತ 6 ಬಾರಿ ಧಾರವಾಡದಿಂದ ಗೆದ್ದು ಆ ಕ್ಷೇತ್ರವನ್ನು BJPಯ ಉಕ್ಕಿನ ಕೋಟೆಯನ್ನಾಗಿ ಮಾಡ್ತಾರೆ. ಇನ್ನು 2012ರಿಂದ 2016ರವರೆಗೆ ಕರ್ನಾಟಕ ರಾಜ್ಯ BJP ಅಧ್ಯಕ್ಷರಾಗಿಯೂ ಕೂಡ ಯಶಸ್ವಿಯಾಗಿ ಪಕ್ಷವನ್ನು ಮುನ್ನಡೆಸಿದವರು ಪ್ರಹ್ಲಾದ್ ವೆಂಕಟೇಶ್ ಜೋಶಿ ಅವರು. ಸ್ನೇಹಿತರನ್ನ ಲೋಕಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕಾರ್ಯವೈಖರಿ ಈ ಹೈಕಮಾಂಡ್ ಗಮನ ಸೆಳೆಯುತ್ತೆ. 2014ರಿಂದ 2018ರವರೆಗೆ ಇವರು ಲೋಕಸಭೆಯ ಸಭಾಪತಿಗಳ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸಿ ನಂತರ ಸಂಸತ್ತಿನ ನಿಯಮಗಳನ್ನು ಕರಗತ ಮಾಡಿಕೊಳ್ತಾರೆ. ಹೀಗೆ 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಜೋಶಿ ಅವರಿಗೆ ಪ್ರಮುಖ ಜವಾಬ್ದಾರಿಯನ್ನು ನೀಡ್ತಾರೆ. ಅವರು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಮತ್ತು ಕಲ್ಲಿದ್ದಲು ಮತ್ತು ಗಣಿ ಸಚಿವರಾಗಿ ಕಾರ್ಯವನ್ನು ಅಲ್ಲಿ ನಿರ್ವಹಿಸ್ತಾರೆ. ಮುಂದೆ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ಸೇತುವೆಯಾಗಿ ನಿಂತು ಪ್ರಮುಖ ವಿಧೇಯಕಗಳು ಅಂಗೀಕಾರವಾಗುವಂತೆ ನೋಡ್ಕೊಳ್ತಾರೆ.
ಅಲ್ಲಿ ಕಲ್ಲಿದ್ದಲು ಸಚಿವರಾಗಿ ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಹೆಚ್ಚಿಸಲು ಮತ್ತು ಇಲಾಖೆಯಲ್ಲಿ ಪಾರದರ್ಶಕತೆ ತರಲು ಇವರು ಮಹತ್ವದ ಸುಧಾರಣೆಗಳನ್ನು ತರ್ತಾರೆ. ಇನ್ನು 2024ರ ಮೂರನೇ ಮೋದಿ ಸರ್ಕಾರದಲ್ಲೂ ಅವರಿಗೆ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯದಂತಹ ಒಂದು ಪ್ರಮುಖ ಹೊಣೆಗಳನ್ನು ನೀಡ್ತಾರೆ. ಹೀಗೆ ಅವರು ಮೋದಿಯವರ ಜೊತೆ ಹಾಗೂ ಕೇಂದ್ರ ಸರ್ಕಾರದ ಜೊತೆ ಕೆಲವು ಜವಾಬ್ದಾರಿಗಳನ್ನು ಹೊತ್ತುಕೊಂಡು ನಿಷ್ಠಾವಂತ ರಾಜಕಾರಣಿಯಾಗಿ ಬೆಳೆದು ಬರ್ತಾರೆ. ಇನ್ನು ಸ್ನೇಹಿತರೆ, ಈಗಿನ ವಿಷಯಕ್ಕೆ ಬಂದರೆ RSSನ ಹಿನ್ನೆಲೆ ಹೊಂದಿರುವ ಜೋಶಿ ಹಾಗೂ ದಶಕಗಳ ಕಾಲ ಆಡಳಿತ ಅನುಭವ ಇರುವಂಥ ಈ ಜೋಶಿ ಅವರಿಗೆ ಶಿಕ್ಷಣ ಇಲಾಖೆಯನ್ನು ನೀಡಿದ್ದೇಕೆ ಅನ್ನುವ ಹಲವು ಪ್ರಶ್ನೆಗಳು ಹಾಗೆ ಕಾರಣಗಳು ಕೂಡ ಬರ್ತವೆ. ಸ್ನೇಹಿತರೆ, ಮೊದಲನೇದಾಗಿ ನೋಡೋದಾದರೆ ಆಡಳಿತಾತ್ಮಕ ದಕ್ಷತೆ. ಶಿಕ್ಷಣ ಸಚಿವಾಲಯಕ್ಕೆ ಪರೀಕ್ಷೆಗಳ ನಿರ್ವಹಣೆ, ವಿಶ್ವವಿದ್ಯಾಲಯಗಳ ಆಡಳಿತ ಮತ್ತು ಪಾರದರ್ಶಕತೆ ಕಾಯ್ದುಕೊಳ್ಳುವ ದೃಢ ನಾಯಕತ್ವ ಬೇಕಿತ್ತು. ಇನ್ನು ಎರಡನೇದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ. ದೇಶದಾದ್ಯಂತ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲು ರಾಜ್ಯಗಳ ಜೊತೆ ಸಮನ್ವಯ ಸಾಧಿಸುವ ಒಂದು ಸಂಘಟನಾತ್ಮಕ ಕೌಶಲ್ಯದ ಅಗತ್ಯವಿತ್ತು. ಹಾಗಾಗಿ ಜೋಶಿ ಅವರ ದಶಕಗಳ ಸಂಘಟನಾ ಅನುಭವ ಇದಕ್ಕೆ ಕಾರಣ ಅಂತ ಕೂಡ ಹೇಳ್ಬೋದು. ಇನ್ನು ಸ್ನೇಹಿತರೆ, ಮೂರನೇದು ಶಿಸ್ತು ಮತ್ತು ಪಾರದರ್ಶಕತೆ. ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಬೆಸೆದುಕೊಂಡಿರುವ ಸ್ಪರ್ಧಾತ್ಮಕ ಪರೀಕ್ಷೆ ವ್ಯವಸ್ಥೆಯನ್ನು ಇವರು ಇನ್ನಷ್ಟು ಭದ್ರಪಡಿಸುವುದರ ಜೊತೆ ಒಳ್ಳೆ ನಂಬಿಕೆಯನ್ನು ಉಳಿಸಿಕೊಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇವರಿಗೆ ಈ ಒಂದು ಶಿಕ್ಷಣ ಇಲಾಖೆಯನ್ನು ನೀಡಲಾಗಿದೆ. ಇನ್ನು ಸ್ನೇಹಿತರೆ, ಕೊನೆಯದಾಗಿ ಇವ್ರ ಬಗ್ಗೆ ಹೇಳಬೇಕಂದ್ರೆ 36ಕ್ಕೂ ಹೆಚ್ಚು ವರ್ಷಗಳ ಕಾಲ ಸಂಘದ ಸಿದ್ಧಾಂತ ಮತ್ತು ಹಾಗೆ 2 ದಶಕಗಳ ಸಂಸದೀಯ ಅನುಭವದೊಂದಿಗೆ ಇವರು ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮುಂದೆ ಎಂಥ ಹೊಸ ಬದಲಾವಣೆಗಳನ್ನು ತರಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಸೊ ಸ್ನೇಹಿತರೆ, ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಸಚಿವರಾಗಿ ಆಯ್ಕೆಯಾಗಿದ್ದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಲೈಫ್ ಸ್ಟೋರಿ ವಿಡಿಯೋಸ್ಗಾಗಿ ಹಾಗೆ ಟ್ರೆಂಡಿಂಗ್ ಟಾಪಿಕ್ಕಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.